ಹುಲ್ಲು ಹಾಕಿದ್ದೀವಿ, ಎಲ್ಲ ಮಾಡಿದ್ದೀವಿ ಅವ. ಹಾಂ, ದುಡ್ಡು ತಗೊಂಡು ದುಡ್ಡು ತಿನ್ನಲ್ಲ, ಅನ್ನನೇ ತಿನ್ನೋದು. ಎಂಥವ್ರು ಮಿನಿಸ್ಟ್ರು ಅನ್ನನೇ ತಿನ್ನೋದು. ದುಡ್ಡು ಕೋಟಿ ಕೊಳ್ತಾ ಇದ್ರು ಕೋಟಿ ಮುಟ್ಟಲ್ಲ. ಅರ್ಥ ಮಾಡ್ಕೊಡ್ರಿ ತಾಯಿ, ತಿನ್ನೋದೇ ಅನ್ನ. ಎರಡಾಗಲಿ ಅನ್ನನೇ ತಿನ್ನೋದು. ಇನ್ನೇನು ದುಡ್ಡು ತಿನ್ನಲ್ರು, ಪೇಪರ್ ತಿನ್ನಲ್ರು, ಅದು ಇದು ತಿನ್ನಲ್ರು. ಅಷ್ಟೇ ನಾನು ಹೇಳ್ತಾ ಇರೋದು. ಏನು ಹೇಳ್ತೀರಾ ಸರ್? ಸರ್ಕಾರ ಬಲವಂತವಾಗಿ ನಿಮ್ಮ ಹತ್ರ ತಗೋತೀನಿ ಅಂತ ಶಬ್ದ ಮಾಡಿದೆ. ನಮ್ಮ ಪ್ರಾಣ ಹೋದ್ರೂ ಭೂಮಿ ಅಂತೂ ಕೊಡಲ್ಲ. ನಾವೆಲ್ಲಿ ಹೋಗೋದು? ನಮ್ಗೆ ಯಾರು ಏನಾಯ್ತದೆ? ನಮ್ಗೆ ಅಕ್ಷರ ಬರಲ್ಲ, ಏನೂ ಬರಲ್ಲ. ಹಾಂ, ನಮಗೇನು ಬರಲ್ಲ. ಈಗ 80% ಜನ ಒಪ್ಪಿಗೆ ಕೊಟ್ಟಿದ್ದಾರಂತಲ್ಲ. ಕೊಟ್ಟಿದ್ರೆ ಅವ್ರು ಕೊಟ್ಕೊಳ್ಳಿ. ಹಾಂ, ನಾವು ಬೇಡ ಅನ್ನಲ್ಲ. ಯಾರೋ ಕೊಟ್ಟವ್ರೆಲ್ಲ ಮೇಡಮ್. ಏನು ಹೇಳ್ತೀರಾ ಸರ್ಕಾರಕ್ಕೆ? ನಾವು ದಯವಿಟ್ಟು ನಮ್ಮ ಕೈ ಬಿಡಬೇಕು ಅಷ್ಟೇ. ಈಗ 517 ದಿನದಿಂದ ನೀವು ಹೌದು ಹೌದು ಮಾಡ್ತಾನೆ ಇದ್ದೀರಾ. ಹೌದು, ಯಾರು ಬಂದು ಕೇಳಲೇ ಇಲ್ಲ. ಬಾಲಕೃಷ್ಣಣ್ಣರು ಹೇಳ್ತಾರೆ, ಅವರು ಕುಮಾರಸ್ವಾಮಿ ಕಡೆಯವ್ರು ಕುಂತಿರೋರು ಅಂತ ಹೇಳ್ತಾರೆ. ಇವ್ರು ಬಂದು ನಮ್ಮ ಕಷ್ಟ ಸುಖ ಕೇಳಿದಾರ? ಯಾರನ್ನ ಕಷ್ಟ ಸುಖ ಕೇಳಿಲ್ಲ ಅವ್ರೇನವ? ಅವ್ರು ಹೇಳ್ತಾರೆ ನಾನು ಒಳ್ಳೇದು ಮಾಡ್ತಾ ಇದ್ದೀನಿ ಅವ್ರಿಗೆ. ಏನು ಒಳ್ಳೇದು ಮಾಡ್ತಾರೆ? ಒಳ್ಳೇದು ಅನ್ನ ತಿನ್ನಲ್ವ ಅವರು? ಅನ್ನ ತಿಂದ ಏನು ತಿಂತಾರೆ? ದುಡ್ಡು ತಿಂತಾರೋ, ಪೇಪರ್ ತಿಂತಾರೋ? ಅನ್ನನೇ ತಿನ್ನೋದು. ಇವತ್ತು ನಿಮ್ಮ ಹೊಟ್ಟೆವರಿ ನೋಡ್ತಾ ಇದ್ರೆ ಅಲ್ಲ, ಅನ್ನನೇ ಕಣವ ತಿನ್ನೋದು. ದುಡ್ಡು ಯಾರು ತಲ್ಡಿಮ್ ಮಾಡಿಕೊಂಡು ಹಾಕೊಳ್ಳಲ್ಲ. ಅಲ್ಲೇ ಅದೇ ತಲ್ಡಿಮ್ಗೆ. ಇವತ್ತು ನೀವು ಜಮೀನು ಕೊಟ್ಟರೆ ಕೆಲಸ ಸಿಗುತ್ತೆ, ದುಡ್ಡು ಸಿಗುತ್ತೆ. ಅಯ್ಯೋ, ದುಡ್ಡು ಯಾರಿಗೂ ಬೇಡ ಕಣವ. ನನಗೆ ದುಡ್ಡಂತೂ ಬೇಡ. ದಯವಿಟ್ಟು ನೀವು ದುಡ್ಡು 10 ಕೋಟಿ ಕೊಟ್ಟರು ಬೇಡ. ಹಾಂ, ನಮ್ಮ ಜಮೀನು ಉಳೀಲಿ, ಮನೆ ಮಠ ಉಳೀಲಿ ಅಷ್ಟೇ. ಎಷ್ಟು ಎಕರೆ ಇದೆ ಅಪ್ಪಾಜಿ ನಿಮ್ಮ ಹತ್ರ? ನಮ್ಮ ಹತ್ರ 3 ಎಕರೆ ಕಣೋ. 3 ಎಕರೆಲಿ ಏನೇನು ಬೆಳೆದಿದ್ದೀರಾ? ತೆಂಗು ಇದೆ, ರೇಷ್ಮೆ ಇದೆ, ಜೋಳ, ಹುಲ್ಲು ಇವೆಲ್ಲ ಹಾಕಿದ್ದೀವಿ. ಓಕೆ, ಇವಾಗ ಅದೆಲ್ಲ ಫಲವತ್ತಾಗಿ ಬೆಳೆದಿರೋ ಜಮೀನಿನ? ಹೌದು, ಬಂದು ನೋಡ್ರಿ. ಹಾಂ, ಅದೇ ಏನು ಮೋರಿ ನೀರಿಂದ ಏನು ಬೆಳೆದಿರ? ಮೋರಿ ನೀರು ಬೆಳೆದ್ಬಿಟ್ರೆ ಏನಾಯ್ತದೆ? ನಾವು ಹತ್ರಲ್ಲೇ ಬೆಳಿತೀವಿ. ಬರ್ತದಪ್ಪ ರೋಗ, ಮಸ್ತಾಗಿ ರೋಗ ಇರೋಂಗೆ ರೋಗ ಯಾವಾಗೂ ಬಂದಿರ್ತಾರೆ. ಅಲ್ಲ ಅಪ್ಪಾಜಿ, ಬಿಸಿಲು ಮಳೆ. ಅಯ್ಯೋ, ನಾವು ಕಾಲಿನ ಬಿಸಿಲೇ ಒಣಗ್ತಾರೆ. ಆರೋಗ್ಯ ಹೆಂಗಿರ್ತದೆ ಗೊತ್ತಾ? ಕಬ್ಬಣ ಇದ್ದಂಗದೆ. ಹಾಂ, ನಮ್ಮದು ಭೂಮಿ ಸರುಳ. ಆರಾಮಾಗಿ ನೀವು ನಿಮ್ಮ ಮಕ್ಕಳು ಏನು ಬೇಡ, ನಮ್ಗೇನು ಬೇಡ. ನಮಗೆ ಭೂಮಿ ಉಳ್ಬಿಟ್ರೆ ಸಾಕು. ಭೂಮಿ ಉಳ್ಕೊಂಡ್ರೆ ಸಾಕು. ಏನು ಹೇಳ್ತೀರಾ DKC ಸರ್ಗೆ? ಅವರು ಅದೇ ಹೇಳಲ್ವೇ, ಕೈ ಮುಗಿದು ಕೇಳ್ತೀನಿ, ಅವರು ಬಿಟ್ಬಿಡ್ಬೇಕು ನಮ್ಮ ಕೈ. ಅವ್ರ ಕಡೆ ಆದರೆ, ಕನಕಪುರ ಕಡೆ ಸೈಡ್ ಆದರೆ ನೀವು ಒಂದು ಕುಂಟೆ ಮಾಡಬೇಡ್ರಿ, ಒಂದು ಕುಂಟೆ ಪಾಳು ಬಿಡ್ಬೇಡ್ರಿ. ನೀವು ಒಳ್ಳೆ ಬೆಲೆ ಸಿಗ್ತದೆ. ಎಲ್ಲಿ ಸಿಕ್ಬಿಡ್ತದೆ? ನಾವು ರೈತರಲ್ವಾ? ನಮ್ಮದೇನು ಉಸಿರಲ್ವಾ? ಅವ್ರದ್ದೇ ಉಸಿರು. ಏನವ ಈ ಕತೆ ಮಾಡಿದ್ರೆ? ಈಗ ಅವ್ರೇನು ಹೇಳ್ತಾವ್ರೆ, ಕೆಲಸ ಸಿಗುತ್ತೆ ಫ್ಯಾಕ್ಟ್ರಿಗಳಲ್ಲಿ. ನಮಗೆ ಯಾವ ಕೆಲಸನೂ ಬೇಡ, ನಮ್ಮ ಕೆಲಸನೇ ಸಾಕು. ನಾವು ಹುಡಿಕೊಂಡಿದ್ದೀವಿ. ನಮ್ಮ ಕೆಲಸ ನಾವು ಹುಡಿಕೊಂಡಿದ್ದೀವಿ. ನಿಮ್ಮ ಮನೇಲೆಲ್ಲ ಏನಂತಾರೆ? ಏನು ಅನ್ನಲ್ಲ. ಬೇಡ. ಹೌದು. ಈಗ ನೀವು ಪಾದಯಾತ್ರೆ ಮಾಡ್ತೀರಾ? ಹೌದು. ನಿಖಿಲ್ ಕುಮಾರಸ್ವಾಮಿ. ಹೌದು. ಈಗ ನಿಮ್ಗೆ ಯಾರ್ಯಾರು ಸಪೋರ್ಟಾಗಿ ನಿಂತಿದ್ದಾರೆ? ಯಾವ ಪಕ್ಷದವರು ಯಾರ್ಯಾರು ನಿಮ್ಮ ಸಪೋರ್ಟಾಗಿ ನಿಂತಿದ್ದಾರೆ? ಯಾರೋ ನಿಮಗೆ ಗೊತ್ತದು. ಹಾಂ, ಅದು ನಿಮಗೆ ಬಿಟ್ಟಿದ್ದು. ಹಾಂ, 3 ದಿನ ಕಾಲ ನೀವು ಪಾದಯಾತ್ರೆ. ಹೌದು. ಹಾಂ, ಇಲ್ಲಿಂದ ಫ್ರೀಡಮ್ ಪಾರ್ಕ್ ಹೋಯ್ತೀವಿ. ಆಯ್ತು, 3 ದಿನ ನೀವು ಪಾದಯಾತ್ರೆ ಮಾಡಿದ್ರು ಆಮೇಲಾದ್ರೂ ಒಪ್ಪಿಗೆ ಕೊಡ್ತಾರ ಇವರು? ಏನೋ ಅವ್ರ ಕರುಣೆ. ಹಾಂ, ಅಕಸ್ಮಾತ್ ಕೊಡಲಿಲ್ಲ ಅಂದರೆ ಪ್ರಾಣ ಬಿಟ್ಬಿಡ್ತೀವಿ. ನಮ್ಮ ಜಮೀನಲ್ಲಿ ಎಲ್ಲಾನ ಸುಡ್ಲಿ, ತಕೋಗಿ ಬೆಂಗಳೂರೆಲ್ಲ ಎಲ್ಲ ಅಷ್ಟೇ. ಇದು ಸುಡೋದು ಬೇಡ. ಇದು ಅದೇನು ಮನೆ ಇದು ಕಟ್ತಾರಂತಲ್ವ, ನಮಗೆ ಬರಲ್ಲ ಹೇಳೋಕ್ಕದು. ಹಾಂ, ಹಾಂ, ಅಷ್ಟೇ. ಹಾಂ.